ನೇಮಕಾತಿ ಪ್ರಾರಂಭ ಮಾಡಿ ಅಂತ ಹೇಳ್ಬಿಟ್ಟು ಪ್ರತಿ ಒಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಿದೀವಿ. ಅದಾದ್ಮೇಲೆ ರೋಸ್ಟರ್ ಬಿಂದು ಆಗಿ ಮತ್ತೆ ಡಿಪಾರ್ಟ್ಮೆಂಟ್ ಕಳಿಸಿದ್ದಾರೆ. ಈಗ ಡಿಪಾರ್ಟ್ಮೆಂಟ್ ಇಂದ ಪೊಲೀಸ್ ಇಲಾಖೆಯಲ್ಲಿ ನಾನು ಹೋಗಿ ಕಂಟಿನ್ಯೂಸ್ ಫಾಲೋ ಅಪ್ ಮಾಡಿದಾಗ ಅಲ್ಲಿಂದ ಇನ್ನೂ ಒಂದು 3-4 ಡೌಟ್ಸ್ ಕ್ಲಾರಿಫಿಕೇಶನ್ಸ್ ಕೇಳಿದ್ರು. ಮತ್ತೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಇಲ್ಲಿವರೆಗೂ ಒಂದ್ 2-3 ಕ್ಲಾರಿಫಿಕೇಶನ್ಸ್ ಕೊಟ್ಟಿಲ್ಲ ಅವರು. ಬಟ್ ಹಿಂಗೆ ಡಿಲೇ ಆಗ್ತಾ ಹೋದ್ರೆ ಸ್ಟೂಡೆಂಟ್ಸ್ ಪ್ರತಿ ಒಂದೊಂದ್ ದಿನನೂ ಇಂಪಾರ್ಟೆಂಟ್ ಇದೆ. ನಾವು ಹೇಳಿದ್ವಿ ಮೇ 25ನೇ ತಾರೀಕು ಕೊನೆ ಡೇಟ್ ಅಂತ ಹೇಳ್ಬಿಟ್ಟು, ಇನ್ನೂ ಒಂದ್ 5 ದಿನ ಎಕ್ಸ್ಟೆಂಡ್ ಕೊಟ್ಟಿದೀವಿ. ಮೇ 30ನೇ ತಾರೀಕು ಒಳಗಡೆ ನೀವು ಪ್ರತಿಯೊಂದು ಇಲಾಖೆಯಿಂದ 56,432 ಹುದ್ದೆಗಳನ್ನ 6 ಮಂತ್ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಅದ್ರ ಜೊತೆಲಿ ಇನ್ನೂ 50,000 ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು. ಮತ್ತೆ ಏನು KPSC ಅಲ್ಲಿ ನಾವು ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಸ್ಕ್ಯಾಮ್ ಆಗಿದೆ. KS ಇರ್ಬೋದು, PDO ಇರ್ಬೋದು, ವೆಟರ್ನರಿ ಆಫೀಸರ್ಸ್, ನಾನೇ ಸ್ವತಃ ವಿಡಿಯೋ ಮಾಡಿ, ವಿಡಿಯೋಸ್ ಇರ್ಬೋದು, ಡಾಕ್ಯುಮೆಂಟ್ಸ್ ಇರ್ಬೋದು, ಎಲ್ಲಾ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ. ಅದನ್ನ ಸರ್ಕಾರ ಆಗಿರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು ಸೀರಿಯಸ್ ಆಗಿ ಅದ್ರ ಬಗ್ಗೆ ಕ್ರಮ ತಗೊಂಡು ಯಾರ್ಯಾರು ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅವ್ರನ್ನ ಅಂದ್ರೆ ಶಿಕ್ಷೆ ಆಗ್ಬೇಕು. ಶಿಕ್ಷೆ ಅಂತಿಂತ ಶಿಕ್ಷೆ ಅಲ್ಲ, ಅವರಿಗೆ ಗಲ್ಲಿಗೇರಿಸಿದ್ರು ಕಡಿಮೆನೆ. ಮತ್ತೆ ಅವರಿಗೆ ಪರ್ಮನೆಂಟ್ ಜೈಲ್, ಯಾಕೆಂದ್ರೆ ಒಬ್ರು ಇಬ್ರಲ್ಲ, ಅದರಲ್ಲಿ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಅವ್ರಷ್ಟು ಜನಕ್ಕೆ ಶಿಕ್ಷೆ ಆಗ್ಬೇಕು. ನಾವೇನ್ ಡಾಕ್ಯುಮೆಂಟ್ಸ್ ಕೊಟ್ಟಿದೀವಿ ಅದನ್ನ ಸೀರಿಯಸ್ ಆಗ ಕ್ರಮ ತಗೊಬೇಕು ಅದ್ರ ಮೇಲೆ. ಮತ್ತೆ ಈ ಒಂದು ಎಕ್ಸಾಮ್ಸ್ ಬಗ್ಗೆ ಎಲ್ಲಾದ್ರೂ ಅಷ್ಟೇ KPSC ಆಗಿರುವಂತಹ ಅಕ್ರಮಗಳನ್ನ ತನಿಖೆ ಮಾಡ್ಬೇಕು, CBI ತನಿಖೆ ಮಾಡ್ಬೇಕು. ಮತ್ತೆ ಈ ಒಂದು ಸರ್ಕಾರ ಇಮಿಡಿಯೇಟ್ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ತುಂಬಾ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ. ಇಮಿಡಿಯೇಟ್ ನಾವು ಜೂನ್ 3ನೇ ತಾರೀಕು ಧಾರವಾಡದಲ್ಲಿರುವ ಮಿಚಿಗನ್ ಕಾಂಪೌಂಡ್ ಗ್ರೌಂಡ್ ಅಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ. ಬರೀ ಈ ಬಾರಿ ಬರೀ ಸ್ಟೂಡೆಂಟ್ಸ್ ಅಂತಲ್ಲ, ರೈತರು ಬರ್ತಾರೆ, ಕನ್ನಡ ಪರ ಹೋರಾಟಗಾರರು ಬರ್ತಾರೆ, ಮತ್ತೆ ಬೇರೆ ಬೇರೆ ವಿದ್ಯಾರ್ಥಿ ಸಂಘಟನೆಗಳು ಬರ್ತಾ ಇದ್ದಾರೆ. ಎಲ್ರು ಒಟ್ಟಾಗಿ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ. ಯಾವುದೇ ಕಾರಣಕ್ಕೂ ಸರ್ಕಾರ ಈ ಸತಿ ಮಾತ್ರ ನಮ್ಮ ಡಿಮ್ಯಾಂಡ್ ಏನಿದೆ, ನಮ್ಮ ಬೇಡಿಕೆಗಳೇನಿದೆ ಅದನ್ನ ಈಡೇರಿಸೋವರೆಗೂ ಯಾವುದೇ ಕಾರಣಕ್ಕೂ ಹೋರಾಟ ಬಿಡಲ್ಲ. ಮತ್ತೆ ಟೀಚರ್ಸ್ ವೇಕೆನ್ಸಿನೂ ಅಷ್ಟೇ, ಸುಮಾರು ಏನು ಒಂದು 80,000 ಖಾಲಿ ಹುದ್ದೆ ಇದೆ, ಬರೀ 15,000 ಅಷ್ಟೇ ಮಾಡ್ತಿದ್ರು. ಅದನ್ನ ಕನಿಷ್ಠ ಅಂತಂದ್ರೆ ಒಂದು 30,000 40,000 ಹುದ್ದೆ ಭರ್ತಿ ಮಾಡಬೇಕು ಇದೇ ವರ್ಷ. ಅದಕ್ಕೆ ನಾವು ಅದನ್ನು ಕೂಡ ಡಿಮ್ಯಾಂಡ್ ಮಾಡ್ತಾ ಇದೀವಿ. ಈವನ್ PSTR ಅಷ್ಟೇ, PSTR HK ಮತ್ತೆ ನಾನ್ HK 2 ಪೋಸ್ಟ್ ಜಾಸ್ತಿ ಮಾಡಬೇಕು. HSTR ಪೋಸ್ಟ್ ಜಾಸ್ತಿ ಮಾಡಬೇಕು. ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ಸ್ ಮಾಡಬೇಕು. PU ಲೆಕ್ಚರ್ಸ್ ಆಗಬೇಕು. ದೈಹಿಕ ಶಿಕ್ಷಕರ ನೋಟಿಫಿಕೇಶನ್ ಆಗಬೇಕು. ಕಂಪ್ಯೂಟರ್ ಟೀಚರ್ಸ್ ಆಗಬೇಕು. ಸಂಗೀತ ಟೀಚರ್ಸ್ ನೋಟಿಫಿಕೇಶನ್ಸ್ ಆಗಬೇಕು. ಪೊಲೀಸ್ ಇಲಾಖೆಯಲ್ಲಿ ನೋಟಿಫಿಕೇಶನ್ಸ್ ಆಗಬೇಕು. ಆರೋಗ್ಯ ಇಲಾಖೆಯಲ್ಲಿ ನೋಟಿಫಿಕೇಶನ್ಸ್ ಆಗಬೇಕು. ತುಂಬಾ ಸ್ಟೂಡೆಂಟ್ಸ್ FDA STA ನೋಟಿಫಿಕೇಶನ್ಸ್ ಅಂತ ಕೇಳ್ತಿದ್ದಾರೆ. FDA STA ನೋಟಿಫಿಕೇಶನ್ ಸುಮಾರು 8-9 ವರ್ಷದಿಂದ ನೋಟಿಫಿಕೇಶನ್ಸ್ ಆಗಿಲ್ಲ. ಇದೂ ಅಷ್ಟೇ, ಕನಿಷ್ಠ 5,000 ವೇಕೆನ್ಸಿ ಫಿಲ್ ಆಗಬೇಕು FDA STA. ಈ ಒಂದು ವಿಚಾರವಾಗಿ ಎಲ್ಲಾನು ಅಷ್ಟೇ ನಮ್ಮ ಬೇಡಿಕೆ ಫುಲ್ಫಿಲ್ ಆಗೋವರೆಗೂ ನಾವು ಹೋರಾಟ ಬಿಡಲ್ಲ. ಸರ್ಕಾರ ಇದನ್ನ ತುಂಬಾ ಗಂಭೀರವಾಗಿ ತಗೊಂಡು ಈ ಕೂಡಲೇ ಪ್ರತಿಯೊಂದು ಇಲಾಖೆಯಲ್ಲಿ ಒಂದು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು. ಮತ್ತೆ CBI ತನಿಖೆ ಮಾಡ್ಲೇಬೇಕು. ಯಾಕೆಂದ್ರೆ ನಮ್ ಕಣ್ ಮುಂದೆ ಆಗಿದೆ. ವೆಟರ್ನರಿ ಆಫೀಸರ್ಸ್ ನಾನೇ ಕಣ್ ಮುಂದೆ ನೋಡಿದೀನಿ. ಯಾಕೆಂದ್ರೆ ವ್ಯಕ್ತಿನೇ ಒಪ್ಕೊಂಡಾದ್ಮೇಲೆ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಬೇಕು. ಬರೀ ವೆಟರ್ನರಿ ಆಫೀಸರ್ ಅಂತಲ್ಲ, PDO ಇರ್ಬೋದು, KAS ಇರ್ಬೋದು, KPSC ನಡೆಸಿರುವಂತ ಪ್ರತಿಯೊಂದು ಎಕ್ಸಾಮ್ಸ್ ನಾವ್ ಈಗಾಗ್ಲೇ ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ KA ಕೊಡುವೆ ಅಂತ ಹೇಳ್ಬಿಟ್ಟು ಒತ್ತಡ ಹಾಕಿದ್ದಕ್ಕೆ KA ಕೊಟ್ಟಿದ್ದಾರೆ. ಮತ್ತೆ ಲ್ಯಾಂಡ್ ಸರ್ವೇರು ಅಷ್ಟೇ KPSC ಇಂದ KA ಕೊಟ್ಟಿದ್ದಾರೆ. ಅದು 1-2 ದಿನದ್ದಲ್ಲ, ಕಂಟಿನ್ಯೂಸ್ ಆಗಿ 6 ತಿಂಗಳು ವರ್ಷದಿಂದ ಕಂಟಿನ್ಯೂಸ್ ಹೋರಾಟ ಮಾಡಿದೀವಿ. ಈವನ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ KA ಕೊಡಿಸ್ಬೇಕಂತ ಹೇಳ್ಬಿಟ್ಟು. ಮತ್ತೆ ಕ್ರೈಸ್ ನೋಟಿಫಿಕೇಶನ್ಸ್ ಅಷ್ಟೇ KPSC ಬೇಡ, KA ಕೊಡಿಸ್ಬೇಕಂತ ಹೇಳ್ಬಿಟ್ಟು ತುಂಬಾ ಜನ ಕಾಲ್ ಮಾಡ್ತಿದ್ದಾರೆ. ಈ ಒಂದು ಎಲ್ಲಾ ವಿಚಾರವಾಗಿ ಸರ್ಕಾರ KPSC ಯಾವುದೇ ನೋಟಿಫಿಕೇಶನ್ಸ್ ಕೊಡಬಾರ್ದು. ಈಗಿರುವಂತಹ KPSC ಸೆಕ್ರೆಟರಿ ಮೇಡಮ್ ಜ್ಯೋತಿ ಮೇಡಮ್ ಅಂತೂ ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ. ಅವ್ರು ಇರೋ ತನಕ KPSC ಸ್ವಲ್ಪ ಮಟ್ಟಕ್ಕೆ ಚೇಂಜಸ್ ಆಗ್ಬೋದು. ಮತ್ತೆ ಯಥಾಸ್ಥಿತಿ KPSC ಕಮಿಷನ್ ಏನಿದ್ದಾರೆ 16 ಜನ ಮೆಂಬರ್ಸ್, 1 ಚೇರ್ಮನ್, ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕಕ್ಕೆ ಅಷ್ಟು ಜನ ಅವಶ್ಯಕತೆನೇ ಇಲ್ಲ. ಬರೀ ಸ್ಯಾಲ್ರಿ, ಅಲೋಯನ್ಸ್, ಮೇಂಟೆನೆನ್ಸ್, ಬರೀ ನಮ್ಮ ಟ್ಯಾಕ್ಸ್ ಮನಿ ಏನಿದೆ ಲೂಟಿ ಮಾಡ್ತಿದ್ದಾರೆ. ಮತ್ತೆ ಪ್ರಾಮಾಣಿಕ ಅಭ್ಯರ್ಥಿಗಳು ಏನ್ ಓದ್ತಾ ಇದಾರೆ ಅವ್ರನ್ನ ಇವತ್ತು ಅವ್ರ ಶಿಕ್ಷೆ ಅನುಭವಿಸ್ತಿದ್ದಾರೆ ಇವತ್ತು. ಯಾಕೆಂದ್ರೆ ರಾತ್ರೋರಾತ್ರಿ ಇವರು ಒಂದೇ ದಿನದಲ್ಲಿ ಒಂದೇನು ದುಡ್ಡಿರೋಂಥವ್ರಿಗೆ ಹುದ್ದೆಗಳನ್ನು ಮಾರ್ಕೊಂಡ್ರೆ ಮತ್ತೆ ಅಲ್ಲಿರೋಂಥ ಅಧಿಕಾರಿಗಳು ಅಷ್ಟೇ, ಏನು ಗ್ರೂಪ್ C ಲೆವೆಲ್ಗೆ ಮತ್ತೆ ಗ್ರೂಪ್ D ಲೆವೆಲ್ಗೆ ಇದ್ದಾರೆ, ಅವ್ರನ್ನೂ ಅಷ್ಟೇ ಎವ್ರಿ 2 ಇಯರ್ಸ್ ಚೇಂಜಸ್ ಆಗ್ತಾ ಇರಬೇಕು KPSC. ಈ ಒಂದು ಎಲ್ಲಾ ರಿಫಾರ್ಮ್ಸ್ ಆಗ ತನಕ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ನಿಲ್ಲಲ್ಲ. ಹೋರಾಟ ಮಾತ್ರ ಈ ಒಂದು ಜೂನ್ 3ನೇ ತಾರೀಕು ಎಲ್ಲ ವಿದ್ಯಾರ್ಥಿಗಳು ಮತ್ತೆ ಎಲ್ರಿಗೂ ನಾನು ಮನವಿ ಮಾಡ್ಕೊಂತೀನಿ. ಈ ಹೋರಾಟ ಪೊಲೀಸ್ ಅನುಮತಿ ಕೊಡ್ಲಿಲ್ಲ ಅಂತಂದ್ರೂ ಹೋರಾಟ ಮಾಡ್ಬೇಕಾದಂತ ಒಂದು ಅನಿವಾರ್ಯ ಇದೆ ಇವತ್ತು. ಯಾಕೆಂತಂದ್ರೆ ಸರ್ಕಾರ 1 ದಿನ 2 ದಿನ 1 ವಾರ 1 ತಿಂಗಳು ಇದೇ ಬರೀ ಸುಳ್ಳು ಭರವಸೆಗಳನ್ನೇ ಕೊಟ್ಕೊಂಡ್ ಬರ್ತಾ ಇದೆ. ಇವರು ಎಲೆಕ್ಷನ್ ಕೊಟ್ಟಷ್ಟು ಇಂಪಾರ್ಟೆನ್ಸ್ ಈ ಒಂದು ನೇಮಕಾತಿ ಬಗ್ಗೆ ಕೊಡ್ತಾ ಇಲ್ಲ. ಮತ್ತೆ ಏನ್ ಅಕ್ರಮಗಳು ಆಗ್ತಿದಾವಲ್ಲ ಅದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ಕೊಡ್ತಾ ಇಲ್ಲ.
ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಬೇಕಂತ ಹೇಳ್ಬಿಟ್ಟು ಈ ಒಂದು ಹೋರಾಟ ಮಾಡ್ತಾ ಇರೋದು. ಎಲ್ಲರೂ ಈ ಹೋರಾಟಕ್ಕೆ ಭಾಗವಹಿಸಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.